ನಿಮ್ಮ ಡಾಕ್ಟರ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಿರೋ ಜೀವನ ಶೈಲಿಯಿಂದ ಅನೇಕ ರೋಗಗಳಿಗೆ ಜನರು ತುತ್ತಾಗ್ತಿದ್ದಾರೆ. ದೈನಂದಿನ ಜೀವನದಲ್ಲಿ ಕುತ್ತಿಗೆ ನೋವು, ಸೊಂಟ ನೋವು, ಮೊಣಕಾಲು ನೋವು, ಮೈಕೈ ನೋವಿನಿಂದ ಜನರು ಹೈರಾಣಾಗ್ತಿದ್ದಾರೆ. ಇದಕ್ಕೆ ಅನೇಕ ರೀತಿಯ ಪದ್ಧತಿಯನ್ನ ಅನುಸರಿಸಿ ಪೇನ್ ಕಿಲ್ಲರ್ ನುಂಗಿ ಸಿಕ್ಕ ಔಷಧ ತೆಗೆದುಕೊಂಡು ಮತ್ತಷ್ಟು ನೋವು ಅನುಭವಿಸ್ತಿರ್ತಾರೆ. ಆದರೆ ನೋವು ಮಾತ್ರ ಶಮನವಾಗೋದಿಲ್ಲ. ಇದರ ಜೊತೆಗೆ ಕ್ರೋನಿಕ್ ಪೇನ್ ಕೂಡ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಇದು ಒಬ್ಬ ವ್ಯಕ್ತಿಯನ್ನ ದೀರ್ಘಕಾಲದಿಂದ ಕಾಡ್ತಾ ಇರುತ್ತೆ. ಇದರಿಂದ ಮುಕ್ತಿ ಹೊಂದಲು ಸಾಧ್ಯವಿಲ್ಲ ಎಂಬ ನಿರ್ಧಾರಕ್ಕೆ ಅನೇಕರು ಬಂದಿರ್ತಾರೆ. ಆದರೆ ಸರ್ಜರಿ ಇಲ್ಲದೆಯೇ ಈ ನೋವಿನಿಂದ ಮುಕ್ತಿ ಹೊಂದಬಹುದು. ಹಾಗಾದ್ರೆ ಇದು ಹೇಗೆ ಸಾಧ್ಯ? ಇದರಿಂದ ಶಾಶ್ವತ ಮುಕ್ತಿ ಹೊಂದುವುದು ಹೇಗೆ? ಎಲ್ಲದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಅಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ನ ವೈದ್ಯರಾದ ಸಂತೋಷಿ ಕುರಾಡ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಇವತ್ತು ನಾವು ಕ್ರೋನಿಕ್ ಪೇನ್ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಸಾಕಷ್ಟು ಜನರಿಗೆ ಕ್ರೋನಿಕ್ ಪೇನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಸೊ ಫಸ್ಟ್ ನಾನು ಅಲಿವಿಯೇಟ್ ಬಗ್ಗೆ ಹೇಳ್ತೀನಿ. ಸೊ ಅಲಿವಿಯೇಟ್ ಅನ್ನೋದು ಇಟ್ಸ್ ಅ ಸೆಂಟರ್ ಫಾರ್ ಆರ್ಥೋಪೀಡಿಕ್ಸ್, ಎನಿ ಜಾಯಿಂಟ್ ಪ್ರಾಬ್ಲಮ್ಸ್, ಆರ್ಥರೈಟಿಸ್ ಇಲ್ಲ ಈ ಕ್ರಾನಿಕ್ ಪೇನ್ ಇರಲಿ, ಸ್ಪೈನ್ ಕೇರ್ ಇರಲಿ, ಇದಕ್ಕೆಲ್ಲ ಒಂದು ಒನ್ ಸ್ಟಾಪ್ ಶಾಪ್ ಸೆಂಟರ್. ಸೊ ಇಲ್ಲಿ ಏನಂದರೆ ವಿ ವರ್ಕ್ ಆ್ಯಸ್ ಅ ಟೀಮ್, ಒಂದು ಟೀಮ್ ಆಫ್ ಡಾಕ್ಟರ್ಸ್, ಸ್ಪೆಷಲಿಸ್ಟ್ ಇರ್ತಾರೆ, ಆರ್ಥೋಪೆಡಿಷಿಯನ್ಸ್, ಸ್ಪೈನ್ ಸ್ಪೆಷಲಿಸ್ಟ್, ಪೇನ್ ಸ್ಪೆಷಲಿಸ್ಟ್, ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಡಯಟಿಷಿಯನ್ಸ್, ನ್ಯೂಟ್ರಿಷನಿಸ್ಟ್, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಡಾಕ್ಟರ್. ಸೊ ನಾವೆಲ್ಲ ವಿ ವರ್ಕ್ ಆ್ಯಸ್ ಅ ಟೀಮ್. ಆ್ಯಂಡ್ ಪೇಷಂಟ್ಸ್ಗೆ ಏನಂದರೆ ಈ ಥರ ಕ್ರಾನಿಕ್ ಪೇನ್ಸ್ನಿಂದ, ಕ್ರಾನಿಕ್ ಜಾಯಿಂಟ್ ಪ್ರಾಬ್ಲಮ್ಸ್ನಿಂದ ವಿತೌಟ್ ಸರ್ಜರಿ ಹೇಗೆ ಪರಿಹಾರ ಕೊಡೋದು ಅಂತ ನಾವು ಅಲಿವಿಯೇಟ್ನಲ್ಲಿ ಟ್ರೀಟ್ ಮಾಡ್ತೀವಿ. ಸೊ ಕ್ರಾನಿಕ್ ಪೇನ್ ಅಂದರೆ ಏನಂದರೆ ಯಾರಾದರೂ ಒಂದು ನೋವಿನಿಂದ ತುಂಬ ದಿವಸನಿಂದ, ತುಂಬ ತಿಂಗಳಿನಿಂದ ಸಫರ್ ಆಗ್ತಾ ಇದ್ದರೆ, ಆ ನೋವು ಹಾಗೆ ಇದೆ, ಜಾಸ್ತಿ ಆಗ್ತಾ ಇದೆ ಅಂದರೆ ಅದನ್ನು ನಾವು ಕ್ರಾನಿಕ್ ಪೇನ್ ಅಂತ ಹೇಳ್ತೀವಿ. ಸೊ ಈ ಕ್ರಾನಿಕ್ ಪೇನ್ ಅನ್ನೋದು ಇವಾಗ ಡಯಾಬಿಟೀಸ್, BP ಎಷ್ಟು ಕಾಮನ್ ಆಗಿದೆಯೋ ಅದೇ ಥರ ಕ್ರಾನಿಕ್ ಪೇನೂ ಅಷ್ಟೇ ಕಾಮನ್ ಆಗಿದೆ ನಾರ್ಮಲ್ ಪಾಪ್ಯುಲೇಷನಲ್ಲಿ. ಓಕೆ ಡಾಕ್ಟರ್, ನಾನು ನೆಕ್ ಪೇನ್ ಬಗ್ಗೆ ಮಾತನಾಡೋದಾದರೆ, ಸರ್ವೇ ಸಾಮಾನ್ಯವಾಗಿ ಏನಾದರೂ ಭಾರ ಎತ್ತಿದ್ರೆ ಅಥವಾ ಇನ್ನೇನಾದರೂ ಕೆಲಸ ಮಾಡಿದ್ರೆ ನೆಕ್ ಪೇನ್ ಇದ್ದೇ ಇರುತ್ತೆ. ನೆಕ್ ಪೇನ್ ಅನ್ನುವಂಥದ್ದು ತುಂಬ ಡೇಂಜರಸ್ ಆಗೋದು ಯಾವಾಗ? ಸೊ ನಾರ್ಮಲಿ ನೆಕ್ ಪೇನ್ ಅನ್ನೋದು ನಾವು ಏನಂದರೆ ಎಲ್ಲರಲ್ಲಿನೂ ನೆಕ್ ಪೇನ್ ನೋಡ್ತೀವಿ. ಅದು ಯಂಗರ್ ಪಾಪ್ಯುಲೇಷನ್, ಯಂಗರ್ ಏಜ್ನಲ್ಲಿ ಇರಲಿ, ಓಲ್ಡರ್ ಏಜ್ನಲ್ಲಿರಲಿ, ಯಾಕೆ ಬರುತ್ತೆ ಅಂತ ಕಾರಣ ಬೇರೆ ಬೇರೆ ಥರ ಇರುತ್ತೆ. ಸೊ ನಾರ್ಮಲಿ ಏನು ಅಂದರೆ ನೆಕ್ ಪೇನ್ನಲ್ಲಿ ಪೇಷಂಟ್ಸ್ ಹೇಗೆ ಬರ್ತಾರಂದರೆ, ನಮ್ಮ ಹತ್ರ ತಲೆ ಮೂವ್ ಮಾಡೋಕ್ಕೂ ಕಷ್ಟ ಆಗ್ತಾಯಿದೆ, ನೆಕ್ ಮೂವ್ಮೆಂಟ್ ಕಷ್ಟ ಆಗ್ತಾಯಿದೆ, ಮಸಲ್ ಒಂದು ಟೈಟ್ನೆಸ್ ಥರ ಇದೆ, ಇದೇ ಥರ ಈ ನೆಕ್ ಪೇನ್, ಕುತ್ತಿಗೆ ನೋವು ಏನು ತಲಕ್ಕೆ ಹೋಗಿಬಿಟ್ಟು ತಲೆ ನೋವು ಬರುತ್ತೆ, ಇಲ್ಲ ಆ ನೆಕ್ನಿಂದ ಕೈಗೆ ಹೋಗಿ ಒಂದು ಶಾಕ್ ಥರ ಪೇನ್ ಹೋಗುತ್ತೆ, ಕೈಗೆ ಬೆರಳು ತನಕ. ಈ ಶಾಕ್ ಥರ ಪೇನು, ಇಲ್ಲ ಜೋಮ್ ಬರ್ಬೋದು, ಸ್ಪರ್ಶ ಅನ್ನೋದು ಕಮ್ಮಿ ಆಗ್ಬೋದು, ಕೈನಲ್ಲಿ ವೀಕ್ನೆಸ್ ಥರ ಗೊತ್ತಾಗೋದು, ಈ ಥರ ಸಿಮ್ಟಮ್ಸ್ ಎಲ್ಲ ನಾವು ನಾರ್ಮಲಿ ನೆಕ್ ಪೇನ್ನಲ್ಲಿ ನೋಡ್ತೀವಿ. ಸೊ ಈ ನೆಕ್ ಪೇನ್ ಅನ್ನೋದು ಯಾಕೆ ಬರುತ್ತೆ ಅಂದರೆ ನಾನು ಈ ಮಾಡೆಲ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ ಪೇನ್ ಅನ್ನೋದು, ಸೊ ನಾರ್ಮಲಿ ಇದು ನಮ್ಮದು ತಲೆ ಆ್ಯಂಡ್ ದಿಸ್ ಪೋರ್ಷನ್ ಅನ್ನೋದು ನೆಕ್. ಸೊ ಇಲ್ಲಿ ಏನಂದರೆ ಮೋಸ್ಟ್ ಕಾಮನ್ ರೀಸನ್ ಫಾರ್ ನೆಕ್ ಪೇನ್ ಏನು ಅಂದರೆ ಮಯೋಫೇಶಿಯಲ್ ಪೇನ್ ಸಿಂಡ್ರೋಮ್. ಸೊ ಅಂದರೆ ಏನಂದರೆ ಮಸಲ್ ಇಲ್ಲ ಲಿಗಮೆಂಟ್ನಿಂದ ಬರೋ ನೋವು. ಸೊ ಇಲ್ಲಿ ಇಲ್ಲಿ ಮಸಲ್ಸ್ ಲಿಗಮೆಂಟ್ ತುಂಬ ಇರುತ್ತೆ. ಸೊ ಈ ಮಸಲ್ ಲಿಗಮೆಂಟ್ನಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಇಲ್ಲ ತುಂಬ ಟೈಟ್ ಆಗಿದ್ರೆ ನಮಗೆ ಈ ಥರ ನೆಕ್ ಮೂವ್ ಮಾಡೋಕೆ ಎಲ್ಲ ಕಷ್ಟ ಆಗುತ್ತೆ. ಸೊ ಅದನ್ನು ನಾವು ಮಯೋಫೇಶಿಯಲ್ ಪೇನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಅದೇ ಥರ ಸಪೋಸ್ ಇಲ್ಲಿ ಇರೋ ಮೂಲೆನಿಂದ ಬರ್ತಾ ಇದ್ರೆ, ಸೊ ಆರ್ಥರೈಟಿಸ್ನಿಂದ ಇರಲಿ, ಇಲ್ಲ ಫ್ರ್ಯಾಕ್ಚರ್ಸ್ನಿಂದ ಇರಲಿ, ಇಂಜರೀಸ್ನಿಂದ ಇರಲಿ, ಈ ಮೂಲೆ ಸೌದು ಹೋಗೋದು ಹಾಗೇನೂ ನೆಕ್ ಪೇನ್ ಬರ್ಬೋದು. ಇಲ್ಲ ಇದು ಏನಂದರೆ ನಮ್ಮದು ಸ್ಪೈನ್ ಮಾಡೆಲ್. ಸೊ ಇವಾಗ ಇಲ್ಲಿ ಡಿಸ್ಕ್ನಿಂದ ಬಂದರೆ, ಸಪೋಸ್ ಡಿಸ್ಕ್ ಬಲ್ಜ್ ಹಾಗೆ ಆಗಿದ್ರೆ, ಆವಾಗ ಏನಂದರೆ ಈ ನರ ಮೇಲೆ ಏನಾದರೂ ನರ ಪಿಂಚಾಗಿ ಆವಾಗ ನಮಗೆ ಈ ಶಾಕ್ ಥರ ನೋವು, ಜೋಮ್ ಥರ ನೋವು ಬರ್ಬೋದು. ಇಲ್ಲ ಇದೇ ಥರ ಇಲ್ಲೇ ನೆಕ್ನಲ್ಲೇ ಏನಂದರೆ ಈ ನರಗಳು ಅದೆಲ್ಲನೂ, ಆ ಸ್ಟ್ರಕ್ಚರ್ಸ್ ಎಲ್ಲನಲ್ಲಿ ಏನಾದರೂ
ಡ್ಯಾಮೇಜ್ ಆಗಿದ್ರೆ ಇಲ್ಲ ಇನ್ಫೆಕ್ಷನ್ ಏನಾದರೂ ಆಗಿದ್ರೆ ಆವಾಗ್ಲೂ ನಮಗೆ ಈ ಥರ ಕುತ್ತಿಗೆ ನೋವು ನೆಕ್ ಪೇನ್ ಅಂತ ಗೊತ್ತಾಗುತ್ತೆ. ಹೌದು ಡಾಕ್ಟರ್, ತಾವು ಎಕ್ಸ್ಪ್ಲೇನ್ ಮಾಡಿದ್ರಿಂದ ಗೊತ್ತಾಯಿತು ನೆಕ್ ಪೇನಲ್ಲಿ ಇಷ್ಟೊಂದು ಟೈಪ್ಸ್ ಇದೆ ಅಂತ. ಇನ್ನು ಇದು ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಎಲ್ಲ ವಯೋಮಾನದವರಲ್ಲೂ ಕಾಣಿಸಿಕೊಳ್ಳುತ್ತೆ, ಯಂಗ್ ಜನ್ರೇಷನ್ ಆಗಿರ್ಬೋದು, ಓಲ್ಡ್ ಪೀಪಲ್ ಆಗಿರ್ಬೋದು, ಎಲ್ಲರಲ್ಲೂ ಕಾಣಿಸಿಕೊಳ್ಳುತ್ತೆ, ಯಾಕಾಗಿ? ಸೊ ನಾರ್ಮಲಿ ಏನಂದರೆ ಯಂಗ್ ಜನ್ರೇಷನ್ನಲ್ಲಿ ನೋಡಿದರೆ ಅವ್ರಿಗೆ ಇವಾಗ ಏನಾಗುತ್ತೆ ಅಂದರೆ ತುಂಬ ಡೆಸ್ಕ್ ಜಾಬ್ನಲ್ಲಿ ಇರಲಿ ಇಲ್ಲ ತುಂಬ ಟೈಮ್ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡಿರುವಾಗ ಒಂದೇ ಪೊಸಿಷನ್ನಲ್ಲಿ ನೆಕ್ ಅನ್ನೋದು ನಾವು ಇಟ್ಕೊತೀವಿ. ಆ ಒಂದೇ ಪೊಸಿಷನ್ನಲ್ಲಿ ಇಟ್ಕೊಂಡಾಗ ಇಲ್ಲಿರೋ ಮಸಲ್ಸ್ ಎಲ್ಲ ಓವರ್ ಆ್ಯಕ್ಟಿವ್ ಆಗಿ ಮಸಲ್ ಒಂಥರ ಟೈಟ್ನೆಸ್ ಬರುತ್ತೆ. ಸೊ ಅವ್ರಿಗೆಲ್ಲ ಏನಂದರೆ ಮಸಲ್ ಪ್ರಾಬ್ಲಮ್ನಿಂದ ಬರ್ಬೋದು. ಓಲ್ಡರ್ ಏಜ್ ಗ್ರೂಪ್ನಲ್ಲಿ ಈ ಥರ ಆರ್ಥ್ರೈಟಿಸ್, ಮೂಲೆ ಸೌದು ಹೋಗೋದು ಇಲ್ಲ ಡಿಸ್ಕ್ ಪ್ರಾಬ್ಲಮ್ ಆಗಿರಲಿ, ಸೊ ಈ ಥರ ಪ್ರಾಬ್ಲಮ್ಸ್ನಿಂದ ನೆಕ್ ಪೇನ್ ಬರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಇವಾಗ ಈ ಜಿಮ್ಗೆ ಹೋಗೋ ಅವರು ಸಪೋಸ್ ವೇಟ್ ಲಿಫ್ಟ್ ಮಾಡ್ತಾ ಇರುವಾಗ ಏನಾದರೂ ರಾಂಗ್ ಪೊಸಿಷನ್ನಲ್ಲಿ ಮಾಡಿರುವಾಗ ಆವಾಗ್ಲೂ ಈ ಡಿಸ್ಕ್ನಿಂದ ಇಲ್ಲ ನರನಿಂದ ಪ್ರಾಬ್ಲಮ್ ಬರ್ಬೋದು. ಓಕೆ ಡಾಕ್ಟರ್, ಇನ್ನು ಸಾಕಷ್ಟು ಜನ ಅನ್ಕೋತಾರೆ ಕುತ್ತಿಗೆ ನೋವಲ್ವಾ, ಇದಕ್ಕೆ ಟ್ರೀಟ್ಮೆಂಟ್ ಬೇಕಾ, ಮನೆಯಲ್ಲೇ ಮಾಡ್ಕೊಂಡ್ರೆ ಸಾಕಾಗಲ್ವಾ ಅಂತ ಏನೇನೋ ಹಚ್ಕೋತಾರೆ. ಯಾವಾಗ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು ಅವರು? ಸೊ ನಾರ್ಮಲಿ ನೆಕ್ ಪೇನ್ ಸ್ಟಾರ್ಟ್ ಆಗುವಾಗ ಏನಂದರೆ ಮನೆಯಲ್ಲಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ರೆಸ್ಟ್. ಸೊ ಈ ನೆಕ್ ಮಸಲ್ಸ್ಗೆ ರೆಸ್ಟ್ ಕೊಡೋದು. ಸೊ ರೆಸ್ಟ್ ಕೊಟ್ಟಿದ ಮೇಲೆ ಕಮ್ಮಿ ಆಗ್ತಾ ಇಲ್ಲ ಅಂದರೆ ನೆಕ್ಸ್ಟು ಜೆಂಟಲ್ ಮಸಾಜ್ ಥರ ಮಾಡ್ಕೋಬೋದು. ಸೊ ಮಸಾಜ್ನಿಂದನೂ ಕಮ್ಮಿ ಆಗ್ತಾ ಇಲ್ಲ ಅಂದರೆ ಐಸ್ ಪ್ಯಾಕ್, ಹೀಟ್ ಪ್ಯಾಕ್ ಇಟ್ಕೋಬೋದು. ಸೊ ಈ ಥರ ಆ್ಯಂಡ್ ಸ್ಟ್ರೆಚಿಂಗ್, ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ಇದರಿಂದ ಕಮ್ಮಿ ಆಗ್ತಾ ಇಲ್ಲ ನೋವು ಹಾಗೆ ಜಾಸ್ತಿ ಆಗ್ತಾ ಇದೆ, ಈ ಜೋಮ್ ಅನ್ನೋದು ಬೆಲ್ನಲ್ಲಿ ಜಾಸ್ತಿ ಆಗ್ತಾ ಇದೆ, ವೀಕ್ನೆಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಖಂಡಿತ ಡಾಕ್ಟರ್ ಹತ್ರ ಹೋಗಬೇಕು. ಸೊ ಆವಾಗ ಏನಂದರೆ ಡಾಕ್ಟರ್ ನೋಡಿದ ಮೇಲೆ ಏನಾದರೂ ಸ್ಕ್ಯಾನ್ಸ್ ಬೇಕಾಗಿದ್ರೆ ಇಲ್ಲ ಬ್ಲಡ್ ಟೆಸ್ಟ್ ಏನಾದರೂ ಬೇಕಾಗಿದ್ರೆ ನೋಡಿ ಅದು ಪ್ರಾಬ್ಲಮ್ ಏನು ಅಂತ ಅವರು ಹೇಳ್ತಾರೆ. ಸೊ ಇವಾಗ ನಮ್ಮ ಹತ್ರ ಏನಂದರೆ ನಾವು ನಾರ್ಮಲ್ ಕನ್ಸಲ್ಟೇಷನ್ನಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಯೂಸ್ ಮಾಡಿ ನಾವು ಎಲ್ಲಿನಿಂದ ಈ ಪ್ರಾಬ್ಲಮ್ ಬರ್ತಾ ಇದೆ ಅಂತ ನೋಡ್ತೀವಿ. ಸೊ ಅದು ನೋಡಿ ಸಪೋಸ್ ಸಿಂಪಲ್ ಎಕ್ಸಸೈಸಸ್ನಿಂದ ಸಿಂಪಲ್ ಮೆಡಿಕೇಷನ್ನಿಂದ ಟ್ರೀಟ್ ಮಾಡ್ಬೋದು ಅಂದರೆ ನಾವು ಆ ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲ ಸಮ್ಟೈಮ್ಸ್ ಏನಂದರೆ ಈ ಡಿಸ್ಕ್ನಿಂದ ಇಲ್ಲ ನರನಿಂದ ಪ್ರಾಬ್ಲಮ್ ಬರ್ತಾ ಇದ್ದರೆ ಅದಕ್ಕೂ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ಸರ್ವೇ ಸಾಮಾನ್ಯ ನೋವುಗಳಲ್ಲಿ ಒಂದು ಕುತ್ತಿಗೆ ನೋವಾದರೆ ಇನ್ನೊಂದು ಪಾದ ನೋವು, ಇದು ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಸೊ ಎಸ್, ವೆರಿ ರೈಟ್ಲಿ ಸೆಡ್. ಏನು ಅಂದರೆ ಇವಾಗ ನಮಗೆ ಫಸ್ಟ್ ಪೇನ್ ಅನ್ನೋದು ನಾವು ಏನು ಅಂದರೆ ಈ ನೋವಿಗೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ನಾರ್ಮಲಿ ಏನಂದರೆ ಇದು ಕುತ್ತಿಗೆ ಆಗಲಿ ಪಾದ ಫುಟ್ ಪೇನ್ ಆಗಲಿ ಏನು ನಾವು ಫಸ್ಟು ಪ್ರಿವೆನ್ಷನ್ ತಗೊಂಡ್ರೆ ಅಂದರೆ ಕರೆಕ್ಟ್ ಪಾಸ್ಚರ್ ಕರೆಕ್ಟ್ ಸಿಟ್ಟಿಂಗ್ ಪಾಸ್ಚರ್, ಸ್ಲೀಪಿಂಗ್ ಪಾಸ್ಚರ್. ಸೊ ಸಿಟ್ಟಿಂಗ್ ಪಾಸ್ಚರ್, ಸ್ಲೀಪಿಂಗ್ ಪಾಸ್ಚರ್ನಲ್ಲಿ ಏನಂದರೆ ಈ ನಾವು ಮಲ್ಕೊಂಡಿರುವಾಗ ಈ ತಲೆನೂ ಸ್ಪೈನು ಒಂದೇ ಲೈನ್ನಲ್ಲಿರಬೇಕು. ಸೊ ಅದು ಕರೆಕ್ಟ್ ಪಿಲ್ಲೋ ಅದು ಯೂಸ್ ಮಾಡ್ಕೋಬೇಕು. ಪಿಲ್ಲೋ ತುಂಬ ಸಾಫ್ಟಾಗಿ ಇರಬಾರ್ದು ಆ್ಯಂಡ್ ತುಂಬ ಹಾರ್ಡಾಗಿ ಇರಬಾರ್ದು. ಅದೇ ಥರ ನೀವು ಫುಟ್ ಆ್ಯಂಡ್ ಆ್ಯಂಕಲ್ಗೆ ಬಂದರೆ ಕರೆಕ್ಟ್ ಫುಟ್ವೇರ್ ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ನಾವು ಫುಟ್ವೇರ್ನಲ್ಲಿ ಸಪೋಸ್ ಕಾಲ್ಗೆ ಏನಾದರೂ ಅನ್ಕಂಫರ್ಟಬಲ್ ಆಗ್ತಾ ಇದ್ದರೆ, ಹೀಲ್ಸ್ ಹಾಕ್ಕೊಂಡಿರುವಾಗ ತುಂಬ ನೋವು ಶುರು ಆಗಿದ್ರೆ ಇಮಿಡಿಯೇಟ್ಲಿ ಆ ಫುಟ್ವೇರ್ನು ಚೇಂಜ್ ಮಾಡ್ಕೋಬೇಕು. ಇವಾಗ ಪಾದನಲ್ಲಿ ಹೇಗೆ ಇರುತ್ತೆ ಅಂದರೆ ನಾನು ಆ ಮಾಡೆಲ್ನಲ್ಲಿನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪಾದನಲ್ಲಿ ಹೇಗೆ ಇರುತ್ತೆ ಅಂದರೆ ನಮಗೆ ದೇರ್ ಆರ್ ಮಲ್ಟಿಪಲ್ ಬೋನ್ಸ್ ಆ್ಯಂಡ್ ಮಲ್ಟಿಪಲ್ ಜಾಯಿಂಟ್ಸ್. ಸೊ ಸಮ್ಟೈಮ್ಸ್ ಏನಂದರೆ ಈ ಜಾಯಿಂಟ್ಸ್ನಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಅರ್ಲಿ ಆನ್ಸೆಟ್ ಆರ್ಥ್ರೈಟಿಸ್ ಅಂತ. ಸೊ ಇಲ್ಲಿ ಸೌದು ಹೋಗ್ತಾ ಇದ್ರೆ, ಮೂಲೆ ಸೌದು ಹೋಗ್ತಾ ಇದ್ರೆ ಇಲ್ಲ ಮಸಲ್ ಲಿಗಮೆಂಟ್ ಇಂಜರಿ ಆಗ್ತಾ ಇದ್ರೆ ಆವಾಗಲೂ ಈ ಪಾದ ನೋವು ಅನ್ನೋದು ಬರುತ್ತೆ. ಓಕೆ ಡಾಕ್ಟರ್, ವೇಟ್ ಕೂಡ ಇದಕ್ಕೆ ಕಾರಣ ಆಗುತ್ತಾ, ಹೇಗೆ? ಸೊ ವೇಟ್ ಜಾಸ್ತಿ ಆಗುವಾಗ ಇದು ವೇಟ್ ಬೇರಿಂಗ್ ಸ್ಟ್ರಕ್ಚರ್. ಸೊ ವೇಟ್ ಜಾಸ್ತಿ ಆಗುವಾಗ ಏನಾಗುತ್ತೆ ಅಂದರೆ ನಾವು ಪೂರ್ತಿ ವೇಟ್ ಪಾದ ಮೇಲೆ ಹಾಕ್ತೀವಿ. ಸೊ ಪಾದನಲ್ಲಿ ಇಲ್ಲಿ ಒಂದು ಮಸಲ್ ಇರುತ್ತೆ, ಪ್ಲಾಂಟಾರ್ ಫೇಶಿಯಾ ಅಂತ. ಅದು ತುಂಬ ಇವಾಗ ಪ್ಲಾಂಟಾರ್ ಫೇಶಿಯೈಟಿಸ್ ಅನ್ನೋದು ತುಂಬ ಕಾಮನ್ ಪ್ರಾಬ್ಲಮ್, ತುಂಬ ಜನನಲ್ಲಿ ನೋಡ್ತೀವಿ. ಆಲ್ಮೋಸ್ಟ್ ಎಲ್ಲರಲ್ಲಿನೂ ಫುಟ್ ಆ್ಯಂಡ್ ಆ್ಯಂಕಲ್ ಪ್ರಾಬ್ಲಮ್ ಅನ್ನೋದು ಲೈಫ್ ಟೈಮ್ನಲ್ಲಿ ಬರುತ್ತೆ. ಸೊ ಈ ಪ್ಲಾಂಟಾರ್ ಫೇಶಿಯಾ ಅನ್ನೋದು ತುಂಬ ಆಕ್ಟಿವಿಟಿ ತುಂಬ ಜಾಸ್ತಿ ಇದ್ದರೆ ಇಲ್ಲ ವೇಟ್ ತುಂಬ ಜಾಸ್ತಿ ಇರುವಾಗ ಈ ಮಸಲ್ ಅನ್ನೋದು ದಪ್ಪ ಆಗಿಬಿಟ್ಟು ಇನ್ಫ್ಲಮೇಷನ್ ಆಗುತ್ತೆ. ಸೊ ಆವಾಗ ಅದರಲ್ಲಿ ನಾವು ಪ್ಲಾಂಟಾರ್ ಫೇಶಿಯೈಟಿಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನು ಅಂದರೆ ಮಾರ್ನಿಂಗ್ ಟೈಮ್, ಬೆಳಗ್ಗೆ ಟೈಮ್ನಲ್ಲಿ ಕಾಲು ಕೆಳಗಡೆ ಇಡುವಾಗ ತುಂಬ ನೋವು ಬರುತ್ತೆ, ಒಂದು ಶಾಕ್ ಥರ ಪೇನ್ ಬರುತ್ತೆ.
ಆ್ಯಂಡ್ ಆ ನೋವು ಅನ್ನೋದು ಡೇ ಹಾಕ್ತಾ ಇರುವಾಗ ನೋವು ಕಮ್ಮಿ ಆಗುತ್ತೆ, ಬಟ್ ಮಾರ್ನಿಂಗ್ ಟೈಮ್ನಲ್ಲಿ ತುಂಬ ಡಿಫಿಕಲ್ಟ್ ಆಗಿರುತ್ತೆ. ಯಾರಿಗಾದ್ರೂ ಡೇ ಸ್ಟಾರ್ಟ್ ಮಾಡಬೇಕು ಅಂದರೆ ತುಂಬ ಡಿಫಿಕಲ್ಟ್ ಆಗಿರುತ್ತೆ. ಸೊ ಈ ಥರ ಪ್ಲಾಂಟಾರ್ ಫೇಶಿಯೈಟಿಸ್ ಅಂತ ಇರುತ್ತೆ. ಅದೇ ಥರ ಅಕಲೀಸ್ ಟೆಂಡನೈಟಿಸ್ ಅಂತ ಇರುತ್ತೆ. ಅದರಲ್ಲಿ ಏನಂದರೆ ಈ ಆ್ಯಂಕಲ್ನಲ್ಲಿ ಹಿಂದೆ ಹಿಂಡಿನಿಂದ ಹಿಂದೆ ಒಂದು ನೋವು ಇರುತ್ತೆ. ಅದು ನಾರ್ಮಲಿ ಓಲ್ಡ್ ಏಜ್ನಲ್ಲಿ ಇಲ್ಲ ಡಯಾಬಿಟೀಸ್ ಇರೋ ಅವ್ರಿಗೆ ಈ ನೋವು ತುಂಬ ಜಾಸ್ತಿ ಕಾಣಿಸುತ್ತೆ ನಮಗೆ. ಸೊ ಆ ಥರ ಫಸ್ಟ್ ಪೇನ್ ಯಾಕೆ ಬರ್ತಾ ಇದೆ ಅಂತ ನೋಡಬೇಕು. ಅದು ನಾವು ನಮಗೆ ಗೊತ್ತಾಗಿದ ಮೇಲೆ ಅದಕ್ಕೂ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಡ್ಬೋದು. ಓಕೆ ಡಾಕ್ಟರ್, ತಾವು ಹೇಳಿದ್ರಿ ಫಸ್ಟ್ ನೋವು ಯಾಕಾಗಿ ಬರ್ತಿದೆ ಅನ್ನೋದು ಗೊತ್ತಾಗಬೇಕು ಅಂತ. ಹಾಗಾದರೆ ಯಾವೆಲ್ಲ ಟೆಸ್ಟ್ಗಳನ್ನು ಇದಕ್ಕೆ ಮಾಡ್ತೀರಾ ತಾವು? ಸೊ ನಾರ್ಮಲಿ ಏನಂದರೆ ಫಸ್ಟು ಏಜ್ ಗ್ರೂಪ್ ನೋಡಿ ನಾವು ಮಾಡ್ತೀವಿ. ಸೊ ಏಜ್ ಗ್ರೂಪ್ ಸಪೋಸ್ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇದ್ರಿ ಇಲ್ಲ ಏನಾದರೂ ಸಸೆಪ್ಟಿಬಿಲಿಟಿ ತುಂಬ ಜಾಸ್ತಿ ಇದ್ರಿ ಆರ್ಥ್ರೈಟಿಸ್ಗೆ, ಅದು ಫಸ್ಟ್ ಆರ್ಥ್ರೈಟಿಸ್ ಅನ್ನೋದು ರೂಲ್ ಔಟ್ ಮಾಡಬೇಕು. ಆರ್ಥ್ರೈಟಿಸ್ ರೂಲ್ ಔಟ್ ಮಾಡಬೇಕು ಅಂದರೆ ಬ್ಲಡ್ ಟೆಸ್ಟ್ನಲ್ಲೇ ನಾವು ನೋಡ್ಬೋದು. ಸೊ ಸಿಂಪಲ್ ಬ್ಲಡ್ ಟೆಸ್ಟ್ ಮಾಡಿದ ಮೇಲೆ ನಮಗೆ ಆರ್ಥ್ರೈಟಿಸ್ ಅದೇನು ಆಸ್ಟಿಯೋ ಆರ್ಥ್ರೈಟಿಸ್ಸಾ ಇಲ್ಲ ಬೇರೆ ಥರ ಆರ್ಥ್ರೈಟಿಸ್ಸಾ ಅಂತ ಗೊತ್ತಾಗುತ್ತೆ. ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು ನಾರ್ಮಲಿ ಮೂಲೆ ಸೌದು ಹೋಗೋದು, ಜಾಯಿಂಟ್ ಸೌದು ಹೋಗಿದ ಮೇಲೆ ಈ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಬರುತ್ತೆ. ಸೊ ಇದಕ್ಕೆಲ್ಲ ನಾರ್ಮಲ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮಾಡ್ಬೋದು. ಸೊ ಈ ಅಲ್ಟ್ರಾಸೌಂಡ್ನಲ್ಲಿ ಏನಂದರೆ ನಮಗೆ ಪ್ರತಿಯೊಂದು ಸ್ಟ್ರಕ್ಚರು ಗೊತ್ತಾಗುತ್ತೆ. ಸೊ ಮಸಲ್ಗೆ ಏನಾಗ್ತಾ ಇದೆ, ಬೋನ್ಗೆ ಏನಾಗ್ತಾ ಇದೆ, ಜಾಯಿಂಟ್ನಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಏನಾದರೂ ಫ್ಲೂಯಿಡ್ ನೀರು ಏನಾದರೂ ಕಟ್ಟಿ ಆಗಿದೆಯಾ ಇಲ್ಲ ನರಾಗೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಈ ಅಲ್ಟ್ರಾಸೌಂಡ್ ಸ್ಕ್ಯಾನ್ನಲ್ಲೇ ನಮಗೆ ಗೊತ್ತಾಗುತ್ತೆ. ಸೊ ಈ ಸ್ಕ್ಯಾನ್ ಅನ್ನೋದು ನಾರ್ಮಲ್ ಕನ್ಸಲ್ಟೇಷನ್ ರೂಮ್ನಲ್ಲೇ ಮಾಡ್ಬೋದು. ಸೊ ಅದಕ್ಕೆ ತಿರುಗಿ ಜಾಸ್ತಿ MRI ಅದೆಲ್ಲನೂ ನಾವು ಮಾಡಲ್ಲ. ಸಪೋಸ್ ಈ ಅಲ್ಟ್ರಾಸೌಂಡ್ನಲ್ಲಿ ಗೊತ್ತಾಗ್ತಾ ಇಲ್ಲ ಸ್ಪೈನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆವಾಗ MRI ಥರ ಸ್ಕ್ಯಾನ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಈ ಥರ ಟೆಸ್ಟ್ನಲ್ಲಿ ನಮಗೆ ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ಬೋದು. ಓಕೆ ಡಾಕ್ಟರ್, ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡಿತಾ ಹೋಗ್ತೇನೆ. ಡಾಕ್ಟರ್, ತಾವಾಗ ಹೇಳ್ತಿದ್ರಿ ಕುತ್ತಿಗೆ ನೋವಿದ್ರೆ ಮೊದಲು ತಾವು ರೆಸ್ಟ್ ತಗೋಬೇಕು ಅಂತ. ಪಾದ ನೋವಿದ್ರೆ ನಡಿಲೇಬಾರ್ದಾ ಹೇಗೆ? ಸೊ ಪಾದ ನೋವು ಇರುವಾಗ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ರೆಸ್ಟ್. ಬಟ್ ರೆಸ್ಟ್ ಅನ್ನೋದು ಎಲ್ಲರಿಗೂ ರೆಸ್ಟ್ ತಗೊಂಡೋದು ಕಷ್ಟ. ಸೊ ಸಿಂಪಲ್ ಹೋಮ್ ರೆಮಿಡೀಸ್ ಏನಂದರೆ ಐಸ್ ಹೀಟ್ ಪ್ಯಾಕ್ ಇಟ್ಕೋಬೋದು. ಎಲ್ಲಿ ನೋವು ಬರ್ತಾ ಇದೆ ಅಂತ ನೋಡಿಕೊಂಡು ಅದು ಹಿಂಡಿ ಮೇಲೇನಾ ಹಿಂಡಿ ಹಿಂದೆನಾ ಇಲ್ಲ ಬೆಲ್ನಲ್ಲ ಏನು ಅಂತ ನೋಡಿಕೊಂಡು ಐಸು ಹೀಟ್ ಪ್ಯಾಕ್ ಆಲ್ಟರ್ನೇಟಿವ್ಲಿ ಇಟ್ಕೋಬೋದು. ಇನ್ನೊಂದು ಏನು ಮಾಡ್ಬೋದು ಅಂದರೆ ಇವಾಗ ಇಲ್ಲಿ ಇರೋ ಸ್ಟ್ರಕ್ಚರ್ಸ್ಗೆ ಬ್ಲಡ್ ಸಪ್ಲೈ ಅನ್ನೋದು ಜಾಸ್ತಿ ಮಾಡೋದು. ಸೊ ಇದು ಹೇಗೆ ಮಾಡ್ಬೋದು ಅಂದರೆ ಒಂದು ಟೆನ್ನಿಸ್ ಬಾಲ್ ಇಟ್ಕೊಂಡು ಪಾದ ಕೆಳಗಡೆ ಟೆನ್ನಿಸ್ ಬಾಲ್ ಇಟ್ಕೊಂಡು ಪಾದನು ರೋಲ್ ಮಾಡೋದು. ಸೊ ಈ ಥರ ರೋಲ್ ಮಾಡುವಾಗ ಏನಾಗುತ್ತೆ ಅಂದರೆ ಏನಾದರೂ ಮಸಲ್ನಿಂದ ಪ್ರಾಬ್ಲಮ್ ಬರ್ತಾ ಇದ್ದರೆ ಅದೂ ಕಮ್ಮಿ ಆಗುತ್ತೆ, ಬ್ಲಡ್ ಸಪ್ಲೈ ಜಾಸ್ತಿ ಆಗುತ್ತೆ. ಸೊ ಅದು ಬ್ಲಡ್ ಸಪ್ಲೈ ಜಾಸ್ತಿ ಆಗಿದ್ರೆ ಈ ನೋವು ಕಮ್ಮಿ ಆಗುತ್ತೆ, ಆ ಮಸಲ್ ಅನ್ನೋದು ತಿರುಗಿ ರೀಜುವಿನೇಟ್ ಆಗುತ್ತೆ. ಸೊ ಅದರಲ್ಲಿ ಏನಂದರೆ ಆವಾಗ ಈ ಮಸಲ್ ಪ್ರಾಬ್ಲಮ್ ಅದೆಲ್ಲನಿಂದ ನಮಗೆ ಪರಿಹಾರ ಸಿಕ್ಕತ್ತೆ. ಇಲ್ಲ ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ಸ್ಟ್ರೆಚಿಂಗ್ ಎಕ್ಸಸೈಸಸ್. ಸೊ ನಮ್ಮ ಕೂತ್ಕೊಂಡಿರುವಾಗ್ಲೂ ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸಸ್, ಪಾದನು ಮೇಲೆ ಕೆಳಗಡೆ ಮಾಡೋದು, ಸೈಡ್ಗೆ ಮಾಡೋದು, ಇದೆಲ್ಲನಿಂದನೂ ಈ ಥರ ನೋವು ಅನ್ನೋದು ಕಮ್ಮಿ ಮಾಡ್ಕೋಬೋದು. ಡಾಕ್ಟರ್, ತಾವೇ ಆವಾಗ ಹೇಳ್ತಿದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಪ್ರಿವೆನ್ಷನ್ ಹೇಗಿರಬೇಕು ಹಾಗಾದರೆ? ಸೊ ಪ್ರಿವೆನ್ಷನ್ ಫುಟ್ ಆ್ಯಂಡ್ ಆ್ಯಂಕಲ್ ಸ್ಪೆಸಿಫಿಕ್ಲಿಗೆ ಪ್ರಿವೆನ್ಷನ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕರೆಕ್ಟ್ ಫುಟ್ವೇರ್. ಸೊ ಎಲ್ಲರದು ಫುಟ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ, ಎಲ್ಲರದು ಒಂಥರ ಇರಲ್ಲ. ಸೊ ಅದು ಫುಟ್ನಲ್ಲಿ ನಾವು ಆರ್ಚ್ ನೋಡಬೇಕು, ಅದು ಫ್ಲ್ಯಾಟ್ ಆರ್ಚಾ ಇಲ್ಲ ಹೈ ಆರ್ಚಾ ಅಂತ ನೋಡಬೇಕು. ಸೊ ಇಲ್ಲಿ ಪಾದನಲ್ಲಿ ಆರ್ಚ್ ಹೆಂಗೆ ಇದೆಯೋ ನೋಡಿಕೊಂಡು ಆ ಫುಟ್ವೇರೂ ಅದಕ್ಕೂ ಸ್ಪೆಸಿಫಿಕ್ ಫುಟ್ವೇರ್ ಇರುತ್ತೆ. ಸೊ ಆ ಫುಟ್ವೇರ್ ಅನ್ನೋದು ಯೂಸ್ ಮಾಡಬೇಕು. ನೆಕ್ಸ್ಟು ಎಕ್ಸಸೈಸಸ್ ಎಕ್ಸಸೈಸ್ ಆ್ಯಂಡ್ ಲೈಫ್ ಸ್ಟೈಲ್ ಅನ್ನೋದು ಚೆನ್ನಾಗಿರಬೇಕು. ಸೊ ಎಕ್ಸಸೈಸ್ ಅನ್ನೋದು ಎಲ್ಲರೂ ಅಟ್ಲೀಸ್ಟ್ ಒಂದು ಡೇನಲ್ಲಿ 10-15 ಮಿನಿಟ್ಸ್ ಎಕ್ಸಸೈಸ್ ಮೇಲೆ ಸ್ಪೆಂಡ್ ಮಾಡಬೇಕು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲರಿಗೂ ಇವಾಗ ಏನಂದರೆ ಡೇ ಟು ಡೇನಲ್ಲಿ ಸ್ಟ್ರೆಸ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ವೆರಿ ಇಂಪಾರ್ಟೆಂಟ್. ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಬ್ರೀದಿಂಗ್ ಟೆಕ್ನಿಕ್ಸ್ ಮಾಡಿಕೊಂಡು ಈ ಸ್ಟ್ರೆಸ್ನ ಅನ್ನೋದು ಕಂಟ್ರೋಲ್ ಮಾಡ್ಕೋಬೇಕು. ಸೊ ಸ್ಟ್ರೆಸ್ನಿಂದ ಏನಂದರೆ ಈ ಕುತ್ತಿಗೆ ನೋವು, ಪಾದ ನೋವು ಇದೆಲ್ಲ ಜಾಸ್ತಿ ಆಗುತ್ತೆ. ಲೋವರ್ ಬ್ಯಾಕ್ ಪೇನ್ ಸ್ಟ್ರೆಸ್ನಿಂದಾನೇ ಶುರುವಾಗಿ ಆಮೇಲೆ ಪೇನ್ನಿಂದ ಅದು ನೆಕ್ಸ್ಟ್ ಪ್ರಾಬ್ಲಮ್ನಲ್ಲಿ ಹೋಗುತ್ತೆ. ಸೊ ಫಸ್ಟ್ ಕ್ರಾನಿಕ್ ಪೇನ್ ಅನ್ನೋದು ಸ್ಟಾರ್ಟ್ ಆಗಿ ಆಮೇಲೆ
ಬಿಕಾಸ್ ಕ್ರಾನಿಕ್ ಪೇನ್ನಿಂದ ಏನಾಗುತ್ತೆ ಅಂದರೆ ನಮ್ಮದು ನಾಟ್ ಜಸ್ಟ್ ಫಿಸಿಕಲ್ ಲೈಫ್ ಸ್ಟೈಲ್ ಬಟ್ ಇಮೋಷ್ನಲಿ ಮೈಂಡೂ ಎಫೆಕ್ಟ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ ಅಂದರೆ ಬಾಡಿನಲ್ಲಿ ತುಂಬ ಚೇಂಜಸ್ ಸ್ಟಾರ್ಟ್ ಆಗಿ ಅದರ್ ಪ್ರಾಬ್ಲಮ್ಸ್ ಲೈಕ್ ಇವಾಗ ಡಯಾಬಿಟೀಸ್ ಆಗಲಿ ಇಲ್ಲ BP ಆಗಲಿ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರಲಿ ಇದೆಲ್ಲ ಸ್ಟ್ರೆಸ್ನಿಂದಾನೇ ಶುರು ಆಗುತ್ತೆ. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ತಾವು ಫುಟ್ವೇರ್ ಬಗ್ಗೆ ಮಾತನಾಡ್ತಿದ್ರಿ. ಸಾಕಷ್ಟು ಜನ ಮೆಡಿಕಲಿಂದ ಫುಟ್ವೇರ್ ತಂದು ಹಾಕುತ್ತಾರೆ. ಇದರಿಂದ ಕಡಿಮೆ ಮಾಡೋದಕ್ಕೆ ಸಾಧ್ಯನಾ? ಸೊ ಎಲ್ಲ ಶಾಪ್ಸ್ನಲ್ಲಿ ಮೆಡಿಕೇಟೆಡ್ ಫುಟ್ವೇರ್ ಅಂತ ಸಿಕ್ಕತ್ತೆ. ಬಟ್ ಫಸ್ಟ್ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅದು ಹೇಗೆ ಫುಟ್ ಹೇಗೆ ಆರ್ಚ್ ಹೇಗೆ ಇರುತ್ತೆ ಅದೆಲ್ಲ ನೋಡಿಕೊಂಡು ಆಮೇಲೆ ಫುಟ್ವೇರ್ ಅನ್ನೋದು ಚೇಂಜ್ ಮಾಡ್ಕೋಬೇಕು. ಎಲ್ಲರಿಗೂ ಫುಟ್ವೇರ್ ನಲ್ಲಿ ಸೊಲ್ಯೂಷನ್ ಬರಲ್ಲ. ತುಂಬ ಜನಕ್ಕೆ ಏನಂದರೆ ಆಲ್ರೆಡಿ ಪ್ರಾಬ್ಲಮ್ ಇರುತ್ತೆ. ಸೊ ಫಸ್ಟ್ ಪ್ರಾಬ್ಲಮ್ ಏನು ಅಂತ ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಸಿಕ್ಕಿದ ಮೇಲೆ ಆಮೇಲೆ ಫುಟ್ವೇರ್ ಅನ್ನೋದು ಚೇಂಜ್ ಮಾಡ್ಕೋಬೋದು. ಓಕೆ ಡಾಕ್ಟರ್, ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಮಾತನಾಡೋದಾದರೆ ಅಲಿವೇಟೆಡ್ ಕ್ಲಿನಿಕ್ನಲ್ಲಿ ಹೇಗಿರುತ್ತೆ? ಸೊ ಅಲಿವಿಯೇಟ್ ಕ್ಲಿನಿಕ್ನಲ್ಲಿ ಏನಂದರೆ ನಮ್ಮದೆಲ್ಲ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಅಂದರೆ ವಿತೌಟ್ ಸರ್ಜರಿ ಟ್ರೀಟ್ಮೆಂಟ್. ಸೊ ಈ ಥರ ಒಂದು ಟೀಮ್ ಆಫ್ ಡಾಕ್ಟರ್ಸ್ ನೋಡ್ತಾರೆ, ಪ್ರಾಬ್ಲಮ್ ಏನು ಅಂತ ನೋಡಿಕೊಂಡು ಆಮೇಲೆ ನಾವೆಲ್ಲ ವಿತೌಟ್ ಸರ್ಜರಿ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ನಮ್ಮ ಹತ್ರ ಅಡ್ಮಿಷನ್ ಇರಲ್ಲ, ಎಲ್ಲ ಡೇ ಕೇರ್ ಪ್ರೊಸೀಜರ್ಸ್ ಆ್ಯಂಡ್ ಬೆಡ್ ರೆಸ್ಟ್ ಅಂತದ್ದು ಏನೂ ಇರಲ್ಲ. ಸೊ ನಾರ್ಮಲ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಕಂಟಿನ್ಯೂ ಮಾಡ್ಕೋಬೋದು. ಆ್ಯಂಡ್ ಯಾರಾದರೂ ನಾರ್ಮಲಿ ಏನಂದರೆ 1 to 2 ಸಿಟ್ಟಿಂಗ್ಸ್ ಇರುತ್ತೆ ನಮ್ಮ ಹತ್ರ ಟ್ರೀಟ್ಮೆಂಟ್. ಸೊ ಚಿಕ್ಕ ಸೂಜಿ ದ್ವಾರ ಮಾಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ಮಾಡೋದು ರೀಜನರೇಟಿವ್ ಮೆಡಿಸಿನ್ ಅಂತ. ಸೊ ಈ ರೀಜನರೇಟಿವ್ ಮೆಡಿಸಿನ್ನಲ್ಲಿ ಏನಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಈ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂದರೆ ಏನಂದರೆ ಪೇಷಂಟ್ ಓನ್ ಬ್ಲಡ್ನಿಂದ ನಾವು ಪ್ಲೇಟ್ಲೆಟ್ಸ್ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿ, ಗ್ರೋತ್ ಫ್ಯಾಕ್ಟರ್ಸ್ ಎಕ್ಸ್ಟ್ರಾಕ್ಟ್ ಮಾಡಿ ಎಲ್ಲಿ ಜಾಯಿಂಟ್ನಲ್ಲಾಗಲಿ ಇಲ್ಲ ಮಸಲ್ನಲ್ಲಾಗಲಿ ಈ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಇಂಜೆಕ್ಟ್ ಮಾಡ್ತೀವಿ. ಸೊ ಇದು ಇಂಜೆಕ್ಟ್ ಮಾಡುವಾಗ ಏನಾಗುತ್ತೆ ಅಂದರೆ ಆಲ್ರೆಡಿ ಡ್ಯಾಮೇಜ್ ಆಗಿರೋ ಸ್ಟ್ರಕ್ಚರ್ಸ್ ಹೀಲ್ ಆಗುತ್ತೆ. ಸೊ ಹೀಲ್ ಆಗಿ ಒಂದು ಆರ್ಥ್ರೈಟಿಸ್ ಅದೆಲ್ಲ ಕಮ್ಮಿ ಆಗುತ್ತೆ. ಸೊ ಇದರಿಂದ ಏನಂದರೆ ಸೈಡ್ ಎಫೆಕ್ಟು ಇರಲ್ಲ, ಬಿಕಾಸ್ ಪೇಷಂಟ್ ಓನ್ ಬ್ಲಡ್ ಯೂಸ್ ಮಾಡ್ತಾ ಇದ್ದೀವಲ್ವ. ಸೊ ಅದರಿಂದ ಸೈಡ್ ಎಫೆಕ್ಟೂ ತುಂಬ ಕಮ್ಮಿ. ಆ್ಯಂಡ್ ನೆಕ್ಸ್ಟ್ ಏನಂದರೆ ಎಲ್ಲರಿಗೂ ಒಂದು ಸರ್ಜರಿ ಆಗಿದ ಮೇಲೆ ಬೆಡ್ ರೆಸ್ಟ್ ಅಂತ ಒಂದು ತುಂಬ ಯೋಚನೆ ಮಾಡ್ತಾರೆ ಸೊ ಎಲ್ಲ ಪ್ರಾಬ್ಲಮ್ಸ್ಗೂ ಸರ್ಜರಿ ಅನ್ನೋದು ಸೊಲ್ಯೂಷನ್ ಅಲ್ಲ. ಸೊ ಈ ನಮ್ಮ ಹತ್ರ ಏನಂದರೆ ವಿತೌಟ್ ಸರ್ಜರಿ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ಗೆ ವಿತೌಟ್ ಸರ್ಜರಿ ಟ್ರೀಟ್ಮೆಂಟ್ ಸಿಗುತ್ತೆ. ಓಕೆ ಡಾಕ್ಟರ್, ಇನ್ನು ತಾವು ಹೇಳ್ತಾ ಇದ್ರಿ ಶುಗರ್ ಪೇಷಂಟ್ ಇರೋರಿಗೂ ಇಂಥ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಸೊ ಅವರ ಟ್ರೀಟ್ಮೆಂಟಲ್ಲಿ ಖಂಡಿತ ವ್ಯತ್ಯಾಸ ಇದ್ದೇ ಇರುತ್ತೆ. ಅವ್ರಿಗೆ ಹೇಗೆ? ಸೊ ನಾರ್ಮಲಿ ಏನಂದರೆ ಯಾರಿಗಾದ್ರೂ ಶುಗರ್ ಇರುವಾಗ ಅದು ಫಸ್ಟು ಅವ್ರಿಗೆ ಗೊತ್ತಾಗೋದೇ ಲೇಟ್ ಆಗುತ್ತೆ. ಸೊ ಆ ಲೇಟ್ ಆಗುವಾಗ ಏನಾಗುತ್ತೆ ಅಂದರೆ ಶುಗರ್ನಿಂದ ನಾರ್ಮಲಿ ನಮ್ಮದು ನರ ಎಲ್ಲ ಎಫೆಕ್ಟ್ ಆಗುತ್ತೆ, ಮಸಲ್ ಎಲ್ಲ ಎಫೆಕ್ಟ್ ಆಗುತ್ತೆ. ಸೊ ನಾರ್ಮಲ್ ಮಸಲ್ ಇಷ್ಟು ದಪ್ಪ ಇರಬೇಕಂದ್ರೆ ಶುಗರ್ನಲ್ಲಿ ಏನಾಗುತ್ತೆ ಅಂದರೆ ಆ ಮಸಲ್ ಥಿಕ್ನೆಸ್ ಅನ್ನೋದು ರೆಡ್ಯೂಸ್ ಆಗುತ್ತೆ. ಸೊ ಮಸಲ್ ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ಅದೇ ಥರ ನರನಲ್ಲಿನೂ ತುಂಬ ಚೇಂಜಸ್ ಬಂದುಬಿಟ್ಟು ಇವಾಗ ನಮಗೆ ಪೆರಿಫರಲ್ ನ್ಯೂರೋಪತಿ ಅಂತ ಗೊತ್ತಾಗುತ್ತೆ. ಸೊ ಅವ್ರಿಗೇನಂದರೆ ಪಾದನಲ್ಲಿ ತುಂಬ ಬರ್ನಿಂಗ್ ಸೆನ್ಸೇಷನ್ನು, ಚುಚ್ಚೋ ಥರ ನೋವು, ಇದರಿಂದ ಎಲ್ಲ ಅವರು ಸಫರ್ ಆಗ್ತಾರೆ. ಸೊ ಅವ್ರಿಗೆಲ್ಲ ಫಸ್ಟ್ ಶುಗರ್ ಅನ್ನೋದು ಕಂಟ್ರೋಲ್ನಲ್ಲಿರಬೇಕು. ಸೊ ಶುಗರ್ ಕಂಟ್ರೋಲ್ನಲ್ಲಿ ನಮಗೆ ಶುಗರ್ ಕಂಟ್ರೋಲ್ ಬಂದಮೇಲೆ ನಾವು ಏನಂದರೆ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿಕೊಂಡು ಈ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಇದೆಲ್ಲ ಮಾಡಿದರೆ ಡ್ಯಾಮೇಜ್ ಆಗಿರೋ ಸ್ಟ್ರಕ್ಚರ್ಸ್ ಹೀಲ್ ಆಗುತ್ತೆ ತಿರುಗಿ. ಥ್ಯಾಂಕ್ ಯು ಡಾಕ್ಟರ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಅಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ ಬೆಂಗಳೂರು ಶಾಖೆಗಳು ಸದಾಶಿವನಗರ, ಇಂದಿರಾನಗರ, ಟಿ ದಾಸರಹಳ್ಳಿ, ಜಯನಗರ. ದೂರವಾಣಿ ಸಂಖ್ಯೆ 8494973146. ಮತ್ತೊಂದು ಸಂಖ್ಯೆ 08023614888. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.